ಧರೆಗೆ ಬಂದಂಥ ದೇವತೆ, ಸತ್ಯ ಧರ್ಮದ ದೇವತೆ, ಇಟಗಿರಿ ನೆಲೆಸಿದ ಭೀಮಾಂಬೆ, ನಿನ್ನ ಪಾದಕ್ಕೆ ಶರಣೆಂಬೆ ಶರಣೆಂಬೆ ಶರಣೆಂಬೆ. ಧರೆಗೆ ಬಂದಂಥ ದೇವತೆ, ಸತ್ಯ ಧರ್ಮದ ದೇವತೆ, ಧರೆಗೆ ಬಂದಂಥ ದೇವತೆ, ಸತ್ಯ ಧರ್ಮದ ದೇವತೆ, ಇಟಗಿರಿ ನೆಲೆಸಿದ ಭೀಮಾಂಬೆ, ನಿನ್ನಯ ಪಾದಕ್ಕೆ ಶರಣೆಂಬೆ ಶರಣೆಂಬೆ ಶರಣೆಂಬೆ. ಧರೆಗೆ ಬಂದಂಥ ದೇವತೆ. ಅಮ್ಮ ದುರ್ಗಾ ಪರಮೇಶ್ವರಿ, ಶಿಷ್ಟರ ಪರಿಪಾಲಿನಿ, ದುಷ್ಟರ ಸಂಹಾರಿಣಿ, ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಕಷ್ಟಕ್ಕೂ ಒಂದೊಂದು ಅವತಾರ ತಾಳಿ 7-11 ಅವತಾರವನ್ನ ತಾಳೋ ತಾಯಿ ನೀನು. ಹೀಗಿರ್ಬೇಕಾದ್ರೆ ಯಾಕಮ್ಮ ಯಾಕಮ್ಮ ನನ್ನ ಬಾಳಲ್ಲಿ ಕಣ್ಣೀರಿನ ತಂದಿಟ್ಟೆ? ಈ ಬಡ ಹೆಣ್ಣಿನ ಬಾಳು ಬರೀ ಕಣ್ಣೀರಿನ ಗೋಳೆ ಆಗಿ ಹೋಯ್ತಲ್ಲಮ್ಮ. ಹುಟ್ಟಿದಾಗಲೇ ತಂದೆ ತಾಯಿ ಕಳೆದುಕೊಂಡು ತಬ್ಬಲಿಯಾದೆ. ಆದ್ರೆ ಆಶ್ರಯವಿಲ್ಲದ ನನಗೆ ನನ್ನ ಒಡ ಹುಟ್ಟಿದ ಅಣ್ಣ ತಾಯಿಯಾಗಿ ತಂದೆಯಾಗಿ ಮಮತೆ ಪ್ರೀತಿಯಿಂದ ಜೋಪಾನ ಮಾಡಿ ಬೆಳೆಸಿದ. ಆದ್ರೆ ಬೆಳೆದು ನಿಂತ ಆ ಮರ ನನ್ನ ಪಾಲಿಗೆ ಆಶ್ರಯವಾಗಿತ್ತು. ಬೆಳೆಸಿದ ಆ ಮರವನ್ನೇ ನನ್ನ ಪಾಲಿಗೆ ಕತ್ತರಿಸಿ ಹಾಕ್ಬಿಟ್ಟಿಯಲ್ಲಮ್ಮ. ಆ ನೆರಳು ಕೂಡ ನನಗೆ ಸಿಗದ ಹಾಗೆ ಮಾಡಿ ಅದನ್ನು ನನ್ನಿಂದ ಕಸಿದುಕೊಂಡು ನನ್ನ ತಪ್ಪಲಿಯನ್ನಾಗಿ ಮಾಡಿಬಿಟ್ಟೆ ತಾಯಿ, ನನ್ನ ತಪ್ಪಲಿಯನ್ನಾಗಿ ಮಾಡಿಬಿಟ್ಟೆ. ಎಲ್ಲರನ್ನ ಕಳೆದುಕೊಂಡು ಯಾವ ದಿಕ್ಕು ಕಾಣ್ದಿರೋ ತಾಯಿ ನಾನು, ಯಾವ ದಿಕ್ಕನ್ನು ಕಾಣ್ದಿರೋ
ನನ್ನಣ್ಣ ರಾಜಶೇಖರ ಒಬ್ರಕ್ಕೊಬ್ರು ಪ್ರಾಣಕ್ಕೆ ಪ್ರಾಣ ಕೊಡೋ ಗೆಳೆಯರು. ಹೀಗಿರ್ಬೇಕಾದ್ರೆ ಒಬ್ಬರ ಜೀವನ ಒಬ್ರು ತೆಗಿತಾರ? ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಆದ್ರೆ ಆ ರಾಜಶೇಖರನ ಕೊಲೆ ಮಾಡಿ ಕೊನೆಗೆ ಆ ಕೊಲೆಯ ಅಪವಾದವನ್ನ ನನ್ನಣ್ಣನ ಮೇಲೆ ಹಾಕಿದ್ನಲ್ಲ ಈ ಊರಿನ ಗೌಡ ಭೂಪತಿ. ಆ ಪಾಪಿ ಏನು ಅರಿಯದನ್ನ ನನ್ನನಿಗೆ ಮೋಸ ಮಾಡಿಬಿಟ್ಟ. ನನ್ನ ಮೇಲೆ ಇಂಥ ಅಪವಾದ ಬಂತಲ್ಲ ಅಂತ ಅದೇ ಚಿಂತೆಯಲ್ಲಿ ನನ್ನಣ್ಣ ಕಾರ್ ಓಡಿಸುವಾಗ ಆಕ್ಸಿಡೆಂಟ್ ಅಲ್ಲಿ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟ. ತಾಯಿ, ಈ ಭೂಮಿಯಲ್ಲಿ ಹುಟ್ಟಿದ ಹೆಣ್ಣಿಗೆ ಆಶ್ರಯ ಬೇಕು. ಆದ್ರೆ ಎಲ್ಲರನ್ನ ಕಳೆದುಕೊಂಡ ಅನಾಥೆಯಾದ ನನಗೆ ಯಾರ ಆಶ್ರಯ? ಯಾರು ಇರಲಿಲ್ಲ. ಕೊನೆಗೆ ಈ ಊರಿನ ಧರ್ಮಾಧಿಕಾರಿ ದೇವರಾಜ ನನ್ನ ಪಾಲಿಗೆ ದೇವ ಹಾಕಿ ಬಂದು ನನ್ನ ಕೈ ಹಿಡಿದು ಈ ಮನೆಗೆ ಸೊಸೆಯನ್ನಾಗಿ ಮಾಡಿದ್ದಾರೆ. ತಾಯಿ, ನಾನಿನ್ನಲ್ಲಿ ಕೇಳಿಕೊಳ್ಳದಿಷ್ಟೇ, ಆ ನನ್ನ ದೇವರಿಗೆ ಯಾವುದೇ ಕಾಲಕ್ಕಾಗ್ಲಿ ಯಾವುದೇ ಕಾರಣಕ್ಕಾಗ್ಲಿ ಯಾವ ಕಷ್ಟವೂ ಬರಬಾರ್ದು. ನನ್ನ ಪತಿ ಹಾಗೂ ನನ್ನ ಮೈದನರಿಗೆ ಯಾವ ವೈರಿಯ ಕಾಟವೂ ತಾಟಬಾರ್ದು. ಆ ರೀತಿ ಆಶೀರ್ವಾದ ಮಾಡಮ್ಮ. ಈ ನನ್ನ ಸಂಸಾರವನ್ನ ಸುಖವಾಗಿಡು ತಾಯಿ, ಸುಖ. ಸರೋಜ, ಆ ನನ್ನ ಕುಲದೇವತೆಯಾದ ದುರ್ಗಾ ಮಾತೆ ಹತ್ರ ಅದೇನಂತ ಬೇಡ್ಕೊಂಡೆ? ಇನ್ನೇನ್ರಿ ಬೇಡಿಕೊಳ್ಳಿ, ನಗು ನಗುತ್ತಾ ಇರೋ ಈ ನನ್ನ ಸಂಸಾರಕ್ಕೆ ಸಂತೋಷವೇ ತುಂಬಿರ್ಲಿ, ಯಾವ ವೈರದಾಟ ನಮಗೆ ತಾಕದಿರ್ಲಿ ಅಂತ ಆ ದೇವತ್ರ ಬೇಡಿಕೊಂಡೆ. ತೆಗೆದುಕೊಳ್ಳಿ ಪ್ರಸಾದ. ಸರೋಜ, ದೇವಲೋಕವಿದ್ದ ಮೇಲೆ ಭೂಲೋಕವಿರುವುದು ಸಹಜ ತಾನೇ. ಹಾಗೇನೆ ರಾಜನಂತೆ ಮೆರೆಯುತ್ತಿದ್ದ ಆ ಸತ್ಯ ಹರಿಶ್ಚಂದ್ರನಿಗೆ ಅದ್ಯಾವ ಕಷ್ಟಗಳು ಬಂದವಂತ ನಾವೇ ನೋಡಿದ್ದೇವೆ. ಅಂಥದ್ದರಲ್ಲಿ ನಾವೇನ್ ಮಹಾ? ನೋಡು, ನಮ್ಮ ಹಣೆ ಬರದಲ್ಲಿ ಏನ್ ಬರೆದಿದೆಯೋ ಅದು ಹಾಗೆ ಆಗುತ್ತೆ. ಅದೇನೇ ಆಗ್ಲಿ,